ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾವು ಈಗಾಗಲೇ ಏನು 6 to 10 ಸೋಷಿಯಲ್ ಸೈನ್ಸ್ ಅಷ್ಟೇ ಅಲ್ಲದೆ ಸೈನ್ಸು ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ಅಂದರೆ ಪ್ರಶ್ನೋತ್ತರಗಳನ್ನು ಆರಂಭಿಸಿದ್ದೇವೆ. ಈಗಾಗಲೇ 6ನೇ ತರಗತಿಯ 6ನೇ ತರಗತಿಗೆ ಸಂಬಂಧಪಟ್ಟಂತೆ 4 ಕ್ಲಾಸ್ಗಳು ಆಗಿವೆ. ಅದರಲ್ಲಿ ಎಲ್ಲ ಚಾಪ್ಟರ್ಗಳ ಪ್ರಶ್ನೋತ್ತರಗಳು ಇವೆ. ಯಾವುದೇ ಚಾಪ್ಟರಲ್ಲಿ ಅಂದರೆ ಒಂದು ಚಾಪ್ಟರನ್ನು ಕಂಪ್ಲೀಟ್ ಆಗಿ ಓದಿ ಅದರಲ್ಲಿ ಯಾವೆಲ್ಲ ಬರಬಹುದು ಎನ್ನುವಂತಹ ಪ್ರಶ್ನೆಗಳನ್ನು ರೆಡಿ ಮಾಡಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಿದ್ದೇನೆ. ಆಗಲೇ 4 ಭಾಗಗಳಾಗಿದೆ. ಇದು 5ನೇ ಭಾಗ. ಈ 5ನೇ ಭಾಗದಲ್ಲಿ 6ನೇ ತರಗತಿಯ ಏನು ಟೆಕ್ಸ್ಟ್ ಬುಕ್ ಇದೆ ಸೋಷಿಯಲ್ ಸೈನ್ಸ್ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದರೆ, ಎಸ್ಪೆಷಲಿ ಗ್ರೂಪ್ ಸಿ, FDA, SDA, PSI ಅಥವಾ ಟೀಚರ್ಸ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದರೆ ಅವರಿಗೆ ಈ ಚಾನಲನ್ನು ರೆಫರ್ ಮಾಡಿ ಹಾಗೂ ಈ ಪ್ರಶ್ನೋತ್ತರಗಳು ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಶುರು ಮಾಡೋಣ. ಸೋಷಿಯಲ್ ಸೈನ್ಸ್ನ 20ನೇ ಚಾಪ್ಟರು ಇದು, ರಾಷ್ಟ್ರೀಯ ಭಾವೈಕ್ಯತೆ. ಕ್ವಶನ್ ನಂಬರ್ ಏನು ಬೇಡ, ನೋಡ್ಕೊಂಡು ಹೋಗ್ಬಿಡೋಣ. ಬಹುತ್ವದಲ್ಲಿ ಏಕತೆ ಎಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ. ಹಲವು ಭಿನ್ನತೆಗಳಿದ್ದರೂ ಒಂದು ರಾಷ್ಟ್ರದಲ್ಲಿ ವಾಸಿಸುವ ಜನರು ಐಕ್ಯತೆಯಿಂದ ಇರುವಂಥದ್ದು. ಇನ್ನು ಭಾರತ ಸಂವಿಧಾನ ಏನನ್ನ ಮನ್ನಿಸಿದೆ ಅಂದರೆ ಬಹುತ್ವವನ್ನು ಮನ್ನಿಸಿದೆ. ಬಹುತ್ವವು ಯಾವುದರ ಪೂರಕವಾಗಿದೆ ಅಂದರೆ ಏಕತೆಗೆ ಪೂರಕವಾಗಿರುವಂಥದ್ದು. ಇನ್ನು ಸರ್ವಧರ್ಮ ಸಮಾನತೆಯನ್ನು ಹೊಂದಿರುವ ರಾಷ್ಟ್ರವನ್ನು ಏನೆಂದು ಕರೀತಾರೆ? ಜಾತ್ಯತೀತ ರಾಷ್ಟ್ರ. ನಮ್ಮ ಭಾರತ ಕೂಡ ಜಾತ್ಯತೀತ ರಾಷ್ಟ್ರ. ಭಾರತದಲ್ಲಿ ಜಾತಿ, ಧರ್ಮ, ಪಂಥಗಳ ಆಧಾರದಲ್ಲಿ ಭೇದ ಭಾವವನ್ನು ಮಾಡಬಾರದು ಎನ್ನುವ ತತ್ವವನ್ನು ಯಾವ ವ್ಯವಸ್ಥೆ ಒಪ್ಪಿದೆ ಅಂದರೆ ಪ್ರಜಾಪ್ರಭುತ್ವ. ರಾಷ್ಟ್ರೀಯ ಏಕತೆಯ ವೃದ್ಧಿಗೆ ಯಾವುದು ಸಹಕಾರಿ? ರಾಷ್ಟ್ರೀಯ ಹಬ್ಬಗಳ ಆಚರಣೆ. ರಾಷ್ಟ್ರ ಲಾಂಛನ ಯಾವುದು? ಸಾರನಾಥದ ಅಶೋಕ ಶಿಲಾಸ್ತಂಭದ ಬೋಧಿಗೆ ಅಂದರೆ ಸಿಂಹ ಬೋಧಿಗೆಯಿಂದ ತೆಗೆದುಕೊಂಡಿರುವಂಥದ್ದು ನಾವು. ರಾಷ್ಟ್ರ ಲಾಂಛನದಲ್ಲಿ ಎಷ್ಟು ಸಿಂಹಗಳಿವೆ? ಇದು ಕೇಳಿದ್ದ 4 ಸಿಂಹಗಳು. ರಾಷ್ಟ್ರ ಲಾಂಛನದಲ್ಲಿನ ಸಿಂಹಗಳು ಯಾವ ಕಡೆ ಮುಖ ಮಾಡಿವೆ ಅಂದರೆ 4 ದಿಕ್ಕುಗಳಿಗೂ ಮುಖ ಮಾಡಿವೆ, ಒಂದಕ್ಕೊಂದನ್ನು ಬೆನ್ನು ಮಾಡಿ ನಿಂತಿವೆ. ರಾಷ್ಟ್ರ ಲಾಂಛನದ ಪೀಠದ 4 ದಿಕ್ಕುಗಳಲ್ಲಿ ಏನಿದೆ? ಒಂದೊಂದು ಚಕ್ರವಿದೆ. ರಾಷ್ಟ್ರ ಲಾಂಛನದ ಪೀಠದ ಚಕ್ರಗಳ ನಡುವೆ ಯಾವ ಪ್ರಾಣಿಗಳ ಚಿತ್ರವಿದೆ ಅಂದರೆ ಆನೆ, ಗೂಳಿ, ಕುದುರೆ, ಸಿಂಹ. ಓಕೆ. ರಾಷ್ಟ್ರ ಲಾಂಛನದ ಪೀಠದಲ್ಲಿರುವ ಚಕ್ರವನ್ನು ಏನೆಂದು ಕರಿತೀವಿ? ಧರ್ಮಚಕ್ರ. ಭಾರತ ಸರ್ಕಾರವು ರಾಷ್ಟ್ರ ಲಾಂಛನವನ್ನು ಅಂಗೀಕರಿಸಿದ್ದು ಯಾವಾಗ ಅಂದರೆ ಜನವರಿ 26, 1950. ರಾಷ್ಟ್ರ ಲಾಂಛನದಲ್ಲಿ ಚಿತ್ರದಲ್ಲಿ ನಿಮಗೆ ಎಷ್ಟು ಸಿಂಹಗಳು ಮಾತ್ರ ಕಾಣುತ್ತವೆ? 3 ಸಿಂಹಗಳು. ರಾಷ್ಟ್ರ ಲಾಂಛನದ ಪೀಠದ ಕೆಳಗೆ ಈ ವಾಕ್ಯವನ್ನು ಬರೆಯಲಾಗಿದೆ, ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ವಾಕ್ಯವನ್ನು ಯಾವ ಲಿಪಿಯಲ್ಲಿ ಬರೆಯಲಾಗಿದೆ? ದೇವನಾಗರ ಲಿಪಿ. ಸತ್ಯಮೇವ ಜಯತೆ ವಾಕ್ಯವು ಯಾವ ಉಪನಿಷತ್ತಿನಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಮುಂಡಕ ಉಪನಿಷತ್ತು. ಸತ್ಯಮೇವ ಜಯತೆ ಅಂದರೆ ಸತ್ಯವೊಂದೇ ಗೆಲ್ಲುತ್ತದೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು. ಭಾರತದ ರಾಷ್ಟ್ರೀಯ ಹೂ ತಾವರೆ ಅಥವಾ ಕಮಲ. ಏಕರೂಪದ ರಾಷ್ಟ್ರೀಯ ಪಂಚಾಂಗವನ್ನು ಭಾರತ ಸರ್ಕಾರ ಆಚರಣೆಗೆ ತಂದಿದ್ದು 1952 ಮಾರ್ಚ್ 22ರಂದು. ರಾಷ್ಟ್ರೀಯ ಪಂಚಾಂಗವನ್ನು ಸಿದ್ಧಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಜ್ಞಾನಿ ಮೇಘನಾಥ್ ಸಹಾ. ರಾಷ್ಟ್ರೀಯ ಪಂಚಾಂಗ ಯಾವುದನ್ನು ಅಳವಡಿಸಿಕೊಂಡಿದೆ? ಶಕವರ್ಷವನ್ನು. ಶಕವರ್ಷವು ಕ್ರೈಸ್ತ ವರ್ಷದ ಎಷ್ಟು ವರ್ಷಗಳ ನಂತರ ಪ್ರಾರಂಭವಾಗುತ್ತದೆ? 78 ವರ್ಷಗಳ ನಂತರ. ರಾಷ್ಟ್ರೀಯ ಪಂಚಾಂಗದ ಮೊದಲ ತಿಂಗಳು ಚೈತ್ರ ಮಾಸ. ಸಾಮಾನ್ಯ ವರ್ಷದಲ್ಲಿ ಚೈತ್ರ ಮಾಸವು ಯಾವ ದಿನಾಂಕದಂದು ಆರಂಭವಾಗುತ್ತದೆ? ಮಾರ್ಚ್ 22. ಅಧಿಕ ವರ್ಷದಲ್ಲಿ ಅಂದರೆ ಲೀಪ್ ಇಯರ್ ಚೈತ್ರ ಮಾಸವು ಯಾವ ದಿನಾಂಕದಂದು ಬರುತ್ತದೆ? 21, ಮಾರ್ಚ್ 21. ರಾಷ್ಟ್ರ ಲಾಂಛನ, ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಇತ್ಯಾದಿಗಳು ಏನನ್ನು ಸೂಚಿಸುತ್ತವೆ? ರಾಷ್ಟ್ರೀಯ ಏಕತೆ, ನಾವೆಲ್ಲರೂ ಒಂದು ಎಂಬುದನ್ನು ಸೂಚಿಸುತ್ತದೆ. ಭಾರತ ಸರ್ಕಾರವು ತನ್ನ ಪತ್ರ ವ್ಯವಹಾರದಲ್ಲಿ ಯಾವ ದಿನಾಂಕಗಳನ್ನು ಬಳಸುತ್ತದೆ? ರಾಷ್ಟ್ರೀಯ ಪಂಚಾಂಗದ ದಿನಾಂಕ ಮತ್ತು ಸಾಮಾನ್ಯ ಶಕವರ್ಷ ಎರಡನ್ನೂ ಬಳಸುತ್ತದೆ. ಏಷ್ಯಾ ಖಂಡ, ಇದರ ಬಗ್ಗೆ ನೋಡೋಣ. ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ. ಜಗತ್ತಿನ ಒಟ್ಟು ಭೂಭಾಗದಲ್ಲಿ ಏಷ್ಯಾದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 30% ಇದೆ. ಅತಿ ದೊಡ್ಡದ್ದು ಇದೆ, 30% ಇರುವಂಥದ್ದು. ಏಷ್ಯಾದ ಅತಿ ಎತ್ತರದ ಪರ್ವತ ಶ್ರೇಣಿ
ಹಿಮಾಲಯ ಪರ್ವತ ಶ್ರೇಣಿ. ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್. ಇದರ ಹೈಟ್ ಎಷ್ಟು? ಈಗ ಬದಲಾಗಿದೆ. 8448 ಇತ್ತು, ಅದು ಬದಲಾಗಿದೆ. ಅದೆಷ್ಟು ಅಂತ ಕಾಮೆಂಟ್ ಮಾಡಿ. ಮೌಂಟ್ ಎವರೆಸ್ಟ್ನ ಎತ್ತರ ಏನು ಹಳೇದಿದೆ, ಇದಕ್ಕೆ ನೀವು ಹೊಸದನ್ನು ಕಾಮೆಂಟ್ ಮಾಡಬೇಕು. ಏಷ್ಯಾದ ಅತಿ ದೊಡ್ಡ ಮರುಭೂಮಿ ಯಾವುದು? ಗೋಬಿ ಮರುಭೂಮಿ. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ. ಸ್ನೇಹಿತರೆ, ಇವೆಲ್ಲವೂ ಕೂಡ FDA SDA ಎಲ್ಲದರಲ್ಲೂ ಕೇಳುವಂಥದ್ದು ಟೀಚರ್ಸು. ಜಗತ್ತಿನ ಅತಿ ದೊಡ್ಡ ಒಳನಾಡು ಸಮುದ್ರ ಕ್ಯಾಸ್ಪಿಯನ್ ಸಮುದ್ರ. ಏಷ್ಯಾದ ಅತ್ಯಂತ ಉದ್ದವಾದ ನದಿ ಯಾಂಗ್ಟೆಸೆ. ಚೀನಾದ ಕಣ್ಣೀರಿನ ನದಿ ಹಾಂಗ್ಫೋ. ಮಯನ್ಮಾರ್ನ ಪ್ರಮುಖ ನದಿ ಇರಾವತಿ. ಪಾಮೀರ್ ಪ್ರಸ್ಥಭೂಮಿಯನ್ನು ಏನೆಂದು ಕರೀತಾರೆ? ಪ್ರಪಂಚದ ಮೇಲ್ಛಾವಣಿ. ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. ಟಿಬೆಟ್ ಪ್ರಸ್ಥಭೂಮಿಯ ವಿಶೇಷತೆ ಏನು? ಪ್ರಪಂಚದ ಅತಿ ಎತ್ತರವಾದ ಮತ್ತು ವಿಸ್ತಾರವಾದ ಪ್ರಸ್ಥಭೂಮಿ. ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುವ ಪರ್ವತ ಯೂರಲ್ ಪರ್ವತ. ಮೆಸಪಟೋಮಿಯಾ ನಾಗರಿಕತೆ ಯಾವ ನದಿಗಳ ಬಯಲಿನಲ್ಲಿ ಬೆಳೆಯಿತು? ಟೈಗ್ರಿಸ್ ಮತ್ತು ಯುಪ್ರೇಟಿಸ್. ಸಿಂಧೂ ನಾಗರಿಕತೆ ಬೆಳೆದು ಬಂದ ನದಿ ಕಣಿವೆ ಯಾವುದು? ಸಿಂಧೂ ನದಿ ಕಣಿವೆ. ಏಷ್ಯಾದ ಅತಿ ಶೀತವಾದ ಪ್ರದೇಶ ಸೈಬೀರಿಯಾ ವರ್ಕೋಯಾನ್ಸ್ಕೋ ಎನ್ನುವಂಥದ್ದು. ಏಷ್ಯಾದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೋಸಿನ್ರಾಮ್, ನಮ್ಮದೇ ಭಾರತದ್ದು, ಮೇಘಾಲಯದಲ್ಲಿ ಬರುವಂಥದ್ದು. ಭಾರತದ ಅತಿ ದೊಡ್ಡ ನದಿ ಗಂಗಾ ನದಿ. ಆಗ್ನೇಯ ಏಷ್ಯಾದ ಪ್ರಮುಖ ಬೆಳೆ ಭತ್ತ. ವಿಶ್ವದ ಅತಿ ಹೆಚ್ಚು ಚಹಾ ಬೆಳೆಯುವ ಖಂಡ ನೋಡಿ, ಚಹಾ ಅಂದರೆ ಏಷ್ಯಾ. ಭಾರತದಲ್ಲಿ ಅತಿ ಹೆಚ್ಚು ರಬ್ಬರ್ ಉತ್ಪಾದಿಸುವ ದೇಶ ಏಷ್ಯಾದಲ್ಲಿ, ಭಾರತದಲ್ಲೆಲ್ಲ ಥೈಲ್ಯಾಂಡ್. ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಕಣ್ಮುಚ್ಕಂಡಾಕಿ ಏಷ್ಯಾ. ಯಾವ ದೇಶವನ್ನು ಉದಯಿಸುವ ಸೂರ್ಯನ ನಾಡು ಅಂತ ಕರೆಯಲಾಗುತ್ತೆ? ಜಪಾನ್. ರಷ್ಯಾದ ಯಾವ ಭಾಗವನ್ನು ಏನೆಂದು ಕರೆಯುತ್ತಾರೆ? ರಷ್ಯಾದ ಏಷ್ಯಾ ಭಾಗವನ್ನು ಸೈಬೀರಿಯಾ ಅಂತ ಕರೀತಾರೆ, ಏಷ್ಯಾ ಭಾಗವನ್ನು. ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಕಾಲುವೆ ಯಾವುದು? ಏಷ್ಯಾ ಮತ್ತು ಆಫ್ರಿಕಾವನ್ನು ಸೂಯೆಜ್ ಕಾಲುವೆ. ಶ್ರೀಲಂಕಾದ ಇಂದಿನ ಹೆಸರು ಸಿಲೋನ್, ಅಂದರೆ ಹಿಂದಿನ ಹೆಸರು ಸಿಲೋನ್. ಏಷ್ಯಾದ ಅತಿ ದೊಡ್ಡ ದ್ವೀಪ ರಾಷ್ಟ್ರ ಇಂಡೋನೇಷ್ಯಾ. ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಪಾಕ್ ಜಲಸಂಧಿ. ಅರೇಬಿಯನ್ ಪರ್ಯಾಯ ದ್ವೀಪದ ಪ್ರಮುಖ ಖನಿಜ ಯಾವುದು? ಅಂದರೆ ಪೆಟ್ರೋಲಿಯಂ. ಏಷ್ಯಾದ ಯಾವ ದೇಶದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಂಖ್ಯೆ ಇದೆ? ಅಂದರೆ ಜನಸಂಖ್ಯೆ ಇಂಡೋನೇಷ್ಯಾದಲ್ಲಿ ಅತಿ ಹೆಚ್ಚು. ಟೋಕಿಯೋ ಯಾವ ದೇಶದ ರಾಜಧಾನಿ? ಜಪಾನ್. ಬೀಜಿಂಗ್ ಯಾವ ದೇಶದ ರಾಜಧಾನಿ? ಚೀನಾ. ಪ್ರಪಂಚದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಎಲ್ಲಿದೆ? ದುಬೈನಲ್ಲಿದೆ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಕಲ್ಲಿದ್ದಲು ಉತ್ಪಾದಿಸುವ ದೇಶ ಚೀನಾ. ಹಿಮಾಲಯ ಪರ್ವತಗಳು ಯಾವ ಬಗೆಯ ಪರ್ವತಗಳಾಗಿವೆ? ಮಡಿಕೆ ಪರ್ವತಗಳು. ನೋಡಿ ಎಷ್ಟು ಚೆನ್ನಾಗಿದಾವೆ ಕ್ವಶನ್ಸು. ಬಿಳಿ ಆನೆಗಳ ನಾಡು ಎಂದು ಯಾವುದನ್ನು ಕರೀತಾರೆ? ಥೈಲ್ಯಾಂಡ್. ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಸಂಘಟನೆಯ ಹೆಸರು ಸಾರ್ಕ್. ಮಾಲ್ಡೀವ್ಸ್ನ ಪ್ರಮುಖ ಉದ್ಯೋಗ ಮೀನುಗಾರಿಕೆ, ಪ್ರವಾಸೋದ್ಯಮ. ಮೌಂಟ್ ಫ್ಯೂಜಿ ಜ್ವಾಲಾಮುಖಿ ಇರುವಂಥದ್ದು ಜಪಾನ್ನಲ್ಲಿ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್. ಇದು ಗೊತ್ತಿರಲೇಬೇಕು ನಮಗೆ, ಯಾಕಂದರೆ ನಮ್ಮ ಶತ್ರು ರಾಷ್ಟ್ರ. ಆಫ್ಘಾನಿಸ್ತಾನದ ರಾಜಧಾನಿ ಕಾಬುಲ್. ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಏನಂತ ಕರೀತಾರೆ? ಥ್ಯಾಂಗ್ಸ್ಪೋ. ಮಯನ್ಮಾರ್ನ ರಾಜಧಾನಿ ನೈಪಿಡಾವ್. ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ. ಸಿಂಧು ನದಿಯು ಯಾವ ಸಮುದ್ರವನ್ನು ಸೇರುತ್ತೆ? ಅರಬ್ಬಿ ಸಮುದ್ರ. ಚೀನಾದ ಮಹಾಗೋಡೆಯನ್ನು ಯಾರು ನಿರ್ಮಿಸಿದ್ರು? ಶಿಹಾಂಗ್ ಟಿ. ಥಾರ್ ಮರುಭೂಮಿ ಎಲ್ಲಿದೆ? ಭಾರತ ಮತ್ತು ಪಾಕಿಸ್ತಾನ. ಮಕಾವೋ ದ್ವೀಪ ಯಾವ ದೇಶದಲ್ಲಿದೆ? ಚೀನಾ. ಯಾವ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವಿದೆ? ರಷ್ಯಾ. ಇನ್ನು 23ನೇ ಚಾಪ್ಟರ್ ಯುರೋಪ್ ಖಂಡ. ಓಕೆ, ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನು ಒಟ್ಟಾಗಿ ಏನು ಕರೀತಾರೆ? ಯುರೇಷಿಯಾ ಅಂತ ಕರೀತಾರೆ, ಯುರೋಪ್ ಮತ್ತು ಏಷ್ಯಾವನ್ನು. ಯುರೋಪ್ ಖಂಡದ ಪಶ್ಚಿಮಕ್ಕಿರುವ ಸಾಗರ ಅಟ್ಲಾಂಟಿಕ್ಸ್ ಮಹಾಸಾಗರ. ಯುರೋಪ್ ಖಂಡದ ದಕ್ಷಿಣಕ್ಕಿರುವ ಸಮುದ್ರ ಯಾವುದು ಅಂದರೆ ಮೆಡಿಟೇರಿಯನ್ ಸಮುದ್ರ. 468 ಕ್ವಶನ್ಸ್ ನಂಬರ್. 1000 ಸರೋವರಗಳ ನಾಡು ಎಂದು ಯಾವುದನ್ನು ಕರೀತಾರೆ? ಫಿನ್ಲ್ಯಾಂಡ್. ಯಾವುದನ್ನು ಕರೀತಾರೆ? ಫಿನ್ಲ್ಯಾಂಡ್. ಯುರೋಪಿನ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮೌಂಟ್ ಎಲ್ಬ್ರಸ್. ಮೌಂಟ್ ಎಲ್ಬ್ರಸ್ ಯಾವ ಪರ್ವತ ಶ್ರೇಣಿಯಲ್ಲಿದೆ? ಕಾಕಾಸಸ್ ಪರ್ವತ ಶ್ರೇಣಿಯಲ್ಲಿ. ಯುರೋಪಿನ ಅತಿ ಉದ್ದವಾದ ನದಿ ವೋಲ್ಗಾ ನದಿ. ಆಲ್ಪ್ಸ್ ಪರ್ವತ ಶ್ರೇಣಿಯಲ್ಲಿದೆ? ಯುರೋಪ್ನಲ್ಲಿ ಇರುವಂಥದ್ದು. ರೈನ್ ನದಿ ಯಾವ ದೇಶದ ಮೂಲಕ ಹರಿಯುತ್ತೆ? ಜರ್ಮನಿ ಮೂಲಕ. ಟ್ಯೂನಾಬ್ ನದಿ ಯಾವ ಸಮುದ್ರವನ್ನು ಸೇರುತ್ತೆ? ಕಪ್ಪು ಸಮುದ್ರವನ್ನು.
ಫ್ರಾನ್ಸ್ ದೇಶದ ರಾಜಧಾನಿ ಯಾವುದು? ಪ್ಯಾರಿಸ್. ಪ್ಯಾರಿಸ್ ನಗರ ಯಾವ ನದಿಯ ದಡದಲ್ಲಿದೆ? ಸೀನ್ ನದಿ ದಡದಲ್ಲಿದೆ. ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವುದು? ಲಂಡನ್. ಲಂಡನ್ ನಗರ ಯಾವ ನದಿಯ ದಡದಲ್ಲಿದೆ? ಥೇಮ್ಸ್ ನದಿ. ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿ ಇರುವಂಥದ್ದು ಇಟಲಿಯಲ್ಲಿ. ಇಟಲಿಯಲ್ಲಿ. ಯಾವ ಖಂಡದಲ್ಲಿ ಮರುಭೂಮಿಗಳೇ ಇಲ್ಲ? ಯುರೋಪ್ನಲ್ಲಿ ಮರುಭೂಮಿಗಳೇ ಇಲ್ಲ. ಜರ್ಮನಿಯ ರಾಜಧಾನಿ ಬರ್ಲಿನ್. ಕೈಗಾರಿಕಾ ಕ್ರಾಂತಿ ಮೊದಲು ಯಾವ ಖಂಡದಲ್ಲಿ ಆರಂಭವಾಯಿತು? ಯುರೋಪಿನ ಪ್ರಮುಖ ಬೆಳೆ ಯಾವುದು? ಗೋಧಿ. ಯುರೋಪಿಯನ್ ಯೂನಿಯನ್ನ ಕರೆನ್ಸಿ ಯೂರೋ. ಯುರೋಪಿಯನ್ನ ಯಾವ ದೇಶವನ್ನು ಮಧ್ಯರಾತ್ರಿ ಸೂರ್ಯ ಉದಯಿಸುವ ನಾಡು ಅಂತ ಕರೀತಾರೆ? ನಾರ್ವೆ. ಐಬೀರಿಯನ್ ಪರ್ಯಾಯ ದ್ವೀಪದಲ್ಲಿರುವ ದೇಶಗಳು ಯಾವುವು? ಸ್ಪೇನ್ ಮತ್ತು ಪೋರ್ಚುಗಲ್. ಸ್ಕ್ಯಾಂಡಿನೇವಿಯನ್ ದೇಶಗಳು ನಾರ್ವೆ, ಡೆನ್ಮಾರ್ಕ್ ಮತ್ತು ಸ್ವೀಡನ್. ಯುರೋಪ್ ಖಂಡವನ್ನು ಆಫ್ರಿಕಾ ಖಂಡದಿಂದ ಬೇರ್ಪಡಿಸುವ ಜಲಸಂಧಿ ಜಿಬ್ರಾಲ್ಟರ್. ಏಷ್ಯಾ ಮತ್ತು ಆಫ್ರಿಕಾನ ಸೂಯಜ್ ಕಾಲುವೆ ನೆನಪಲ್ಲಿದೆ. ಗ್ರೀಸ್ ದೇಶದ ರಾಜಧಾನಿ ಅಥೆನ್ಸ್. ಒಲಿಂಪಿಕ್ ಕ್ರೀಡೆಗಳು ಅಥೆನ್ಸ್ನಲ್ಲಿಯೇ ಆರಂಭವಾಗಿದ್ದು ಗ್ರೀಸ್ನಲ್ಲಿ. ಪೋಪ್ ಅವರ ನಿವಾಸ ಎಲ್ಲಿದೆ? ವ್ಯಾಟಿಕನ್ ಸಿಟಿಯಲ್ಲಿ. ಯುರೋಪಿಯನ್ನಲ್ಲಿ ಅತಿ ಹೆಚ್ಚು ಹಾಲು ಮತ್ತು ಬೆಣ್ಣೆ ಉತ್ಪಾದಿಸುವ ದೇಶ ಡೆನ್ಮಾರ್ಕ್. ಐಫಲ್ ಟವರ್ ಎಲ್ಲಿದೆ? ಯಾರಿಗೂ ಗೊತ್ತಿಲ್ಲ. ಪ್ಯಾರಿಸ್. ಕಕಸಸ್ ಪರ್ವತಗಳು ಯಾವ ಎರಡು ಸಮುದ್ರಗಳ ನಡುವೆ? ಕಪ್ಪು ಸಮುದ್ರ ಮತ್ತು ಕ್ಯಾಪ್ಸಿಯನ್ ಸಮುದ್ರದ ನಡುವೆ. ಫಿಲಿಪೈನ್ಸ್ ಪರ್ವತಗಳು ಎಲ್ಲಿ ಕಂಡುಬರುತ್ತವೆ? ಇಂಗ್ಲೆಂಡ್. ಪಿನೈನೈಟ್ಸ್. ಓಕೆ. ಯುರೋಪಿನ ಆಟದ ಮೈದಾನ ಎಂದು ಯಾವ ದೇಶವನ್ನು ಕರೀತಾರೆ? ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್ನ ರಾಜಧಾನಿ ಬರ್ನ್. ನೆದರ್ಲ್ಯಾಂಡ್ನ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ಬ್ರಿಟನ್ ದೇಶವು ಯಾವ ನಗರದಲ್ಲಿದೆ? ಅಟ್ಲಾಂಟಿಕ್ ಸಾಗರದಲ್ಲಿ. ಬ್ರಿಟನ್ ದ್ವೀಪವು ಯಾವ ಸಾಗರದಲ್ಲಿದೆ? ಅಟ್ಲಾಂಟಿಕ್. ಇಟಲಿಯ ರಾಜಧಾನಿ ರೋಮ್. ವಿಕ್ಟೋರಿಯಾ ರಾಣಿಯ ಅರಮನೆ ಬಂಕಿಂಗ್ಹ್ಯಾಮ್ ಪ್ಯಾಲೇಸ್ ಎಲ್ಲಿದೆ? ಲಂಡನ್ನಲ್ಲಿದೆ. ಸ್ವೀಡನ್ನ ರಾಜಧಾನಿ ಸ್ಟಾಕ್ಹೋಮ್. ಯುರೋಪಿನ ದಕ್ಷಿಣ ಭಾಗದ ಹವಾಮಾನ ಹೇಗಿರುತ್ತದೆ? ಮೆಡಿಟೇರಿಯನ್ ಹವಾಮಾನ. ಓಕೆ. ಮೆಡಿಟೇರಿಯನ್ ಹವಾಮಾನ ಯಾವ ಬೆಳೆಗಳಿಗೆ ಸೂಕ್ತವಾಗಿದೆ? ಸಿಟ್ರಸ್ ಹಣ್ಣುಗಳು, ದ್ರಾಕ್ಷಿ, ನಿಂಬೆ. ಓಕೆ. ಹೀಗೆ. ಯುರೋಪಿನ ಅತಿ ದೊಡ್ಡ ದೇಶ ರಷ್ಯಾ. ಉಕ್ರೇನ್ನ ರಾಜಧಾನಿ ಕೀವ್. ಇದೆಲ್ಲ ಬೇಕು, ಯಾಕಂದರೆ ಯುದ್ಧಗಳು ನಡೀತಿದೆ. ಪೋಲೆಂಡ್ ದೇಶದ ರಾಜಧಾನಿ ವಾರ್ಸಾ. ಪಿರನೀಸ್ ಪರ್ವತ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಫ್ರಾನ್ಸ್ ಮತ್ತು ಸ್ಪೇನ್. ಟರ್ಕಿ ದೇಶದ ಪ್ರಮುಖ ನಗರ ಇಸ್ತಾಂಬುಲ್. ಲಂಡನ್ನಲ್ಲಿರುವ ಪ್ರಸಿದ್ಧ ಗಡಿಯಾರದ ಗೋಪುರ ಬಿಗ್ ಬೆನ್. ಐಸ್ಲ್ಯಾಂಡ್ನ ರಾಜಧಾನಿ ಯಾವುದು? ರೆಕ್ವಾಜ್ವಿಕ್. ಓಕೆ. ಯುರೋಪ್ನ ಬ್ರೆಡ್ ಬಾಸ್ಕೆಟ್ ಅಂತ ಯಾವುದನ್ನ ಕರೀತಾರೆ? ಉಕ್ರೇನ್. ಯಾವ ಖಂಡವು ಅತಿ ಹೆಚ್ಚು ಪರ್ಯಾಯ ದ್ವೀಪಗಳನ್ನು ಹೊಂದಿದೆ? ಯುರೋಪ್ ಖಂಡ. ಈಗ ನೋಡೋಣ ಆಫ್ರಿಕಾ ಖಂಡವನ್ನು. ಪ್ರಪಂಚದ ಎರಡನೇ ಅತಿ ದೊಡ್ಡ ಖಂಡ ಆಫ್ರಿಕಾ ಖಂಡ. ಆಫ್ರಿಕಾ ಖಂಡವನ್ನು ಏನೆಂದು ಕರೆಯಲಾಗುತ್ತೆ? ಕಗ್ಗತ್ತಲೆಯ ಖಂಡ. ಪ್ರಪಂಚದ ಅತಿ ಉದ್ದವಾದ ನದಿ ನೈಲ್ ನದಿ. ನೈಲ್ ನದಿ ಯಾವ ಸರೋವರವನ್ನು ಸೇರುತ್ತೆ? ವಿಕ್ಟೋರಿಯಾ ಸರೋವರ. ಈಜಿಪ್ಟ್ನ ವರದಾನ ಎಂದು ಯಾವುದನ್ನು ಕರೀತಾರೆ? ನೈಲ್ ನದಿ. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಯಾವುದು? ಸಹರಾ ಮರುಭೂಮಿ. ಸಹರಾ ಮರುಭೂಮಿ ಆಫ್ರಿಕಾದ ಯಾವ ಭಾಗದಲ್ಲಿದೆ? ಉತ್ತರ ಆಫ್ರಿಕಾದಲ್ಲಿ ಇರುವಂಥದ್ದು. ಆಫ್ರಿಕಾದ ಅತಿ ಎತ್ತರವಾದ ಶಿಖರ ಮೌಂಟ್ ಕಿಲಿಮಂಜರೋ. ಮೌಂಟ್ ಕಿಲಿಮಂಜರೋ ಯಾವ ದೇಶದಲ್ಲಿದೆ? ಟಾಂಜಾನಿಯಾ. ಆಫ್ರಿಕಾದಲ್ಲಿರುವ ಪ್ರಸಿದ್ಧ ಬುಡಕಟ್ಟು ಜನಾಂಗ ಪಿಗ್ಮಿಗಳು. ಪಿಗ್ಮಿಗಳು ಆಫ್ರಿಕಾದ ಯಾವ ಭಾಗದಲ್ಲಿ ವಾಸಿಸುತ್ತಾರೆ? ಕಾಂಗೋ ನದಿ ಕಣಿವೆಯಲ್ಲಿ. ಆಫ್ರಿಕಾದ ದಕ್ಷಿಣ ಭಾಗದಲ್ಲಿರುವ ಮರುಭೂಮಿ ಯಾವುದು? ಕಲಹರಿ ಮರುಭೂಮಿ. ಭೂಮಧ್ಯ ರೇಖೆ ಯಾವ ಖಂಡದ ಮಧ್ಯದಲ್ಲಿ ಹಾರುವಾಗುತ್ತೆ? ಆಫ್ರಿಕಾದ ನಡುವೆ. ಸ್ನೇಹಿತರೆ, ಆಫ್ರಿಕಾ ಖಂಡವನ್ನು ಯುರೋಪ್ನಿಂದ ಬೇರ್ಪಡಿಸುವ ಸಮುದ್ರ ಮೆಡಿಟೇರಿಯನ್ ಸಮುದ್ರ. ಆಫ್ರಿಕಾ ಮತ್ತು ಯುರೋಪನ್ನು ಬೇರ್ಪಡಿಸುವಂತಹದ್ದು ಮೆಡಿಟೇರಿಯನ್ ಸಮುದ್ರ. ಕಾಂಗೋ ನದಿ ಯಾವ ಸಾಗರವನ್ನು ಸೇರುತ್ತೆ? ಅಟ್ಲಾಂಟಿಕ್ ಮಹಾಸಾಗರವನ್ನು. ಆಫ್ರಿಕಾದ ಅತಿ ದೊಡ್ಡ ಸರೋವರ ವಿಕ್ಟೋರಿಯಾ ಸರೋವರ. ವಿಕ್ಟೋರಿಯಾ ಜಲಪಾತ ಎಲ್ಲಿದೆ? ಯಾವ ನದಿ ಎಲ್ಲಿದೆ ಅಂತಂದರೆ ಜಾಂಬೇಬಿ ನದಿ. ನೈಜರ್ ನದಿಯನ್ನು ಏನೆಂದು ಕರೀತಾರೆ? ತೈಲ ನದಿ ಅಂತ ಕರೀತಾರೆ. ಆಫ್ರಿಕಾ ಯಾವ ಪ್ರದೇಶವು ಪ್ರಾಣಿಗಳ ಅತಿ ದೊಡ್ಡ ಆವಾಸ ಸ್ಥಾನವಾಗಿದೆ ಅಂದರೆ ಸವನ್ನ ಹುಲ್ಲುಗಾವಲು. ಸವನ್ನ ಹುಲ್ಲುಗಾವಲನ್ನು ಏನೆಂದು ಕರೀತಾರೆ ಅಂದರೆ ಪ್ರಪಂಚದ ಪ್ರಾಣಿ ಸಂಗ್ರಹಾಲಯ. ಆಫ್ರಿಕಾದಲ್ಲಿರುವ ಅತಿ ದೊಡ್ಡ ಬಿರುಕು ಕಣಿವೆ ಯಾವುದು ಅಂದರೆ ಮಹಾನ್ ಬಿರುಕು ಕಣಿವೆ.
ದಕ್ಷಿಣ ಆಫ್ರಿಕಾದ ಹುಲ್ಲುಗಾವಲುಗಳನ್ನು ಏನಂತ ಕರೀತಾರೆ? ವೆಲ್ಡ್ಸ್ ಅಂತ ಕರೀತಾರೆ ದಕ್ಷಿಣ ಆಫ್ರಿಕಾದಲ್ಲಿ. ದಕ್ಷಿಣ ಆಫ್ರಿಕಾದ ಪ್ರಮುಖ ಚಿನ್ನದ ಗಣಿ ಜೋಹಾನ್ಸ್ಬರ್ಗ್. ದಕ್ಷಿಣ ಆಫ್ರಿಕಾದ ವಜ್ರದ ಗಣಿ ಎಲ್ಲಿದೆ ಅಂದರೆ ಕಿಂಬರ್ಲಿಯಲ್ಲಿ ಇರುವಂಥದ್ದು. ದಕ್ಷಿಣ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ನೈಜೀರಿಯಾ. ಮಡಗಾಸ್ಕರ್ ದ್ವೀಪ ಯಾವ ಸಾಗರದಲ್ಲಿದೆ? ಹಿಂದೂ ಮಹಾಸಾಗರದಲ್ಲಿ. ಸೂಯಜ್ ಕಾಲುವೆ ಎರಡು ಸಮುದ್ರಗಳನ್ನು ಸೇರಿಸುತ್ತೆ. ಯಾವುದು ಅಂದರೆ ಮೆಡಿಟೇರಿಯನ್ ಮತ್ತು ಕೆಂಪು ಸಮುದ್ರವನ್ನು ಸೇರಿಸೋದು ಸೂಯಜ್ ಕಾಲುವೆ. ಈಜಿಪ್ಟ್ನ ರಾಜಧಾನಿ ಯಾವುದು? ಖೈರೋ. ಅಟ್ಲಾಸ್ ಪರ್ವತಗಳು ಆಫ್ರಿಕಾದ ಯಾವ ಭಾಗದಲ್ಲಿವೆ? ವಾಯುವ್ಯ ಭಾಗ. ದಕ್ಷಿಣ ಆಫ್ರಿಕಾದ ತುದಿಯನ್ನು ಏನೆಂದು ಕರೀತಾರೆ? ಕೇಪ್ ಆಫ್ ಗುಡ್ ಹೋಪ್. ಕೇಪ್ ಆಫ್ ಗುಡ್ ಹೋಪನ್ನು ಕಂಡುಹಿಡಿದವರು ಬರ್ತೊಲೊಮಿಯೋ ಡಯಾಸ್. ಯಾವ ರೇಖೆಗಳು ಆಫ್ರಿಕಾ ಖಂಡದ ಮೂಲಕ ಹಾದು ಹೋಗುತ್ತೆ ಅಂದರೆ ಸಂಕ್ರಾಂತಿ, ಕರ್ಕಟಕ ಸಂಕ್ರಾಂತಿ, ಭೂಮಧ್ಯ, ಮಕರ ಸಂಕ್ರಾಂತಿ ರೇಖೆಗಳು 3 ಹಾದು ಹೋಗುತ್ತೆ. ಜಿಂಬಾಬ್ವೆ ಹಳೆಯ ಹೆಸರು ರೊಡೋಶಿಯಾ. ಕೀನ್ಯಾದ ರಾಜಧಾನಿ ಯಾವುದು? ನೈರೋಬಿ. ಕಾಂಗೋ ದೇಶದ ಹಳೆಯ ಹೆಸರು ಝೈರ್. ಮಾರಿಸಸ್ ದ್ವೀಪ ಯಾವ ಖಂಡಕ್ಕೆ ಸೇರಿದೆ ಅಂದರೆ ಆಫ್ರಿಕಾ. ಆಫ್ರಿಕಾದ ಪ್ರಮುಖ ಬೆಳೆಗಳಲ್ಲಿ ಒಂದಾದ ಕೋಕೋ ಅತಿ ಹೆಚ್ಚು ಬೆಳೆಯುವ ದೇಶ ಗಾನಾ. ಬುಷ್ಮೆನ್ ಬುಡಕಟ್ಟು ಜನಾಂಗ ಎಲ್ಲಿರ್ತಾರೆ ಅಂದರೆ ಕಲಹರಿ ಮರುಭೂಮಿಯಲ್ಲಿ. ಮಸಾಯಿ ಬುಡಕಟ್ಟು ಜನಾಂಗ ಬಂದು ಪೂರ್ವ ಆಫ್ರಿಕಾ. ರುವಾಂಡಾದ ರಾಜಧಾನಿ ಕಿಗಾಲಿ. ಸುಡಾನ್ ದೇಶದ ರಾಜಧಾನಿ ಬಂದು ಖಾರ್ಟೂಮ್. ನೈಬೀರಿಯಾದ ಪ್ರಮುಖ ಮರುಭೂಮಿ ನಗರ ಟ್ರಿಂಪೋಲಿ. ನೈಲ್ ನದಿಯ ಮೇಲೆ ಕಟ್ಟಲಾದ ಪ್ರಸಿದ್ಧ ಅಣೆಕಟ್ಟು ಯಾವುದು ಅಂದರೆ ಅಸ್ವಾನ್. ಈಜಿಪ್ಟ್ ಪಿರಮಿಡ್ಗಳನ್ನು ಕಟ್ಟಿಸಿದವರು ಫೆರೋಗಳು, ಅಂದರೆ ಯಾರು ಕಟ್ಟಿದ್ದವರು? ಫೆರೋಗಳು. ದಕ್ಷಿಣ ಆಫ್ರಿಕಾದ ಅಥವಾ ಆಫ್ರಿಕಾದ ಕೊಂಬು ಆರ್ನ ಆಫ್ ಆಫ್ರಿಕಾ ದೇಶಗಳು ಯಾವುವು ಅಂದರೆ ಸೊಮಾಲಿಯಾ, ಇಥಿಯೋಪಿಯಾ, ಜಿಬೌಟಿ ಮತ್ತು ಎರಿಟ್ರಿಯಾ. ಮೊರಾಕೋ ದೇಶದ ರಾಜಧಾನಿ ರಾಬಾತ್. ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವ ಸಮುದ್ರ ಕೆಂಪು ಸಮುದ್ರ. ಟ್ಯಾಂಗಾನಿಕಾ ಸರೋವರ ಎಲ್ಲಿದೆ ಅಂದರೆ ಆಫ್ರಿಕಾ. ಗಿನಿಕಾರಿ ಯಾವ ಸಾಗರದಲ್ಲಿದೆ ಅಂದರೆ ಅಟ್ಲಾಂಟಿಕಾ. ಆಫ್ರಿಕಾದ ಅತ್ಯಂತ ಕಿರಿಯ ರಾಷ್ಟ್ರ ಯಾವುದು ಅಂದರೆ ದಕ್ಷಿಣ ಸುಡಾನ್. ಸ್ನೇಹಿತರೆ, ಇಲ್ಲಿಗೆ 6ನೇ ತರಗತಿಯ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದ ಎಲ್ಲ ಪ್ರಶ್ನೆಗಳು ಕವರನ್ನು ಮಾಡಿದ್ವಿ. ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡೋದಾಗಿದೆ. ಇದು ಯಾವುದಾದ್ರು 1-2ಗಳನ್ನು ಬಿಟ್ಟಿದ್ದರೆ ಅವುಗಳನ್ನು 7ನೇ ತರಗತಿಯಲ್ಲಿ ತಗೊಂಡಾಗ 7ನೇ ತರಗತಿಯಲ್ಲಿ ಅದರಲ್ಲಿ ಮತ್ತೆ ಅವೆಲ್ಲವೂ ಸಿಗುತ್ತೆ. 7ನೇ ತರಗತಿಯ ಸೋಷಿಯಲ್ ಸೈನ್ಸಲ್ಲಿ ಅವೆಲ್ಲವೂ ಸಿಗುತ್ತೆ. ಸೊ ಅವುಗಳನ್ನು ಕಂಟಿನ್ಯೂ ಮಾಡ್ತೀನಿ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸು ನಾನು 6ನೇ ತರಗತಿಯ ವಿಜ್ಞಾನವನ್ನು ಮಾಡಬೇಕಾ ಅಥವಾ 7ನೇ ತರಗತಿ ಸಮಾಜ ವಿಜ್ಞಾನವನ್ನು ಮಾಡಿ, ಅಂದರೆ ಮೊದಲು 10ರವರೆಗೂ ಸಮಾಜ ವಿಜ್ಞಾನವನ್ನು ಕಂಪ್ಲೀಟ್ ಮಾಡಿ ಆನಂತರ ವಿಜ್ಞಾನವನ್ನು ಮಾಡೋದಾ, ಅಥವಾ 6ನೇ ತರಗತಿ ಈಗ ಏನು ಸಮಾಜ ವಿಜ್ಞಾನ ಆಗಿದೆ ಈಗ ವಿಜ್ಞಾನವನ್ನು ಮಾಡೋದಾ, ಆ ಬಗ್ಗೆ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.